ಗೋವುಗಳನ್ನು ಸ್ಥಳಾಂತರ ಮಾಡುವವರೇ ಕಳ್ಳತನಕ್ಕೆ ಇಳಿದಿದ್ದಾರೆ. ಜಗತ್ತಿನಲ್ಲಿ ವಾಸಿಸುತ್ತಿರುವ ಎಲ್ಲ ಹಿಂದೂಗಳು ಗೋಮಾತೆಯನ್ನು ಪೂಜೆ ಮಾಡಿಕೊಂಡು ಬಂದಿದ್ದೇವೆ. ಆದರೆ ಅದನ್ನೇ ಆಹಾರವನ್ನಾಗಿಸಿ ಕೊಲ್ಲುವ ಪ್ರಯತ್ನ ನಡೆಯುತ್ತಿದ್ದು, ಸಂವಿಧಾನಿಕವಾಗಿ ಗದಗ ಜಿಲ್ಲೆಯಲ್ಲಿ ಕೊಲ್ಲುವ ಮನಸ್ಥಿತಿ ತಡೆಯಲು ನಿರ್ಣಯ ಕೈಗೊಳ್ಳಲಾಗಿದೆ. 2-3 ತಿಂಗಳಿಯದ ಗೋವುಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡುತ್ತೇವೆ ಎಂದು ನಗರಸಭೆ ಆದೇಶ ಮಾಡಿತು. ನಂತರ 150ರಿಂದ 180 ಗೋವುಗಳನ್ನು ಶಿವಯೋಗಿ ಮಂದಿರಕ್ಕೆ ಸ್ಥಳಾಂತರ ಮಾಡಿದರು. ಆದರೆ ನಂತರದ ದಿನಗಳಲ್ಲಿ ಗೋವುಗಳನ್ನು ಸ್ಥಳಾಂತರ ಮಾಡುವವರೇ ಕಳ್ಳತನಕ್ಕೆ ಇಳಿದಿದ್ದಾರೆ ಎಂದು ರಾಜು ಖಾನಪ್ಪನವರ ಹೇಳಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು. ಗೊತ್ತಿರಲಿ ನಿಮಗೆ, ಪ್ರತಿನಿತ್ಯ 10-12 ಗೋವುಗಳನ್ನ ಹಾವೇರಿ ಜಿಲ್ಲೆಯೊಳಗ ಕಳಿಸಿದ್ರು. ಮತ್ತು ಅದ್ರ ಜೊತೆನ ಇಲ್ಲೇ ಕೆಲವೊಂದಿಷ್ಟು ಜನ ಇದನ್ನ ಗೋವುಗಳನ್ನ ಉದ್ಯೋಗ ಇಟ್ಕೊಂಡ್ರೆ ಹೆಂಗಂದ್ರೆ, ನಾವು ಭಕ್ತಿಯಿಂದ ಅದನ್ನು ಪೂಜಿಸ್ತೀವಿ. ತಾವು ತಮ್ಮ ಮನೆಯೊಳಗ ಅವನು ಸಾಕೋಣದು ಬಿಟ್ಟು ಬೀದಿ ಒಳಗೆ ಬಿಟ್ಬಿಟ್ರ. ಅವಾಗ ಅವ್ರು ಬಂದು ಇವು ಆಕಳ ನಮ್ಮ ಅಂತ ಹೇಳಿದ್ರು. ಒಯ್ಯು ಹೊತ್ನಾಗ ತಡೆಯುವಂತ ಪ್ರಯತ್ನ ಮಾಡಿದ್ರು. ನಗರಸಭೆಯವರು ಎಷ್ಟು ಜಾಗೃತನ ಮಾಡಿದ್ರು ಅಂದ್ರೆ, ಒಂದಿಷ್ಟು ವೈದ್ಯವನ್ನು ತೋರಿಸಿದ್ರು ಜನರಿಗೆ. ಮತ್ತು ಹೊಳ್ಳಿ ಯಥಾ ಪ್ರಕಾರ ಮತ್ತು ಉಳಿದು ಮತ್ತು ಹೊಸ ಗೋಗಳನ್ನ ಇವ್ರು ಯಾರು ಗೋಗಳ ಸಾಕಾಣಿಕೆ ಮಾಡ್ತಾರಲ್ಲ, ದುಡ್ಡಿಗಾಗಿ ಸಾಕಾಣಿಕೆ ಮಾಡಿ ಅವನ್ನೇನು ಬೆಳೆಸ್ತಾರಲ್ಲ, ಅವರು ಮತ್ತೂ ನಮಗೆ ರಸ್ತೆಗೆ ತಂದುಬಿಟ್ರು. ಹಾಗಾದ್ರೆ ಎಲ್ಲೇ ಇದನ್ನು ತಡೆಯುವಂಥ ಕೆಲಸ ನಮ್ಮ ನಗರಸಭೆಯಿಂದ ಆಯಿತು. ಮತ್ತ ಒಬ್ಬ ಕಾಂಗ್ರೆಸ್ಸಿನ ನಗರಸಭಾ ಸದಸ್ಯ ಬೆಳ್ಳ ತನಕ ಇಲ್ಲಿಯ ಕೆಲ ರೌಡಿ ಸೀಟರ್ಗಳನ್ನು ಹಿಡ್ಕೊಂಡು ಅವನ್ನ ಇವು ನನ್ನವು ಅಂತ ಹೇಳಿ ಹಿಡ್ಕೊಂಡು ಹೋಗ್ಯಾರ. ಅವಾಗ ಇಲ್ಲಿಯ ಸ್ಥಳೀಯ ಪೊಲೀಸ್ ಠಾಣಾಧಿಕಾರಿಗಳಿಗೆ ನಾನೇ ಸ್ವತಃ ಫೋನ್ ಹಚ್ಚಿದ್ದೆ, ಇವ್ರು ಯಾರ್ರಿ ಅಂತಂದು. ಇಲ್ಲ, ಅವರು ಒಂದಿಷ್ಟು ಮಂದಿ ಬಿದ್ದು ಅಂತಾರೆ ಅಂತ. ಹಾಗಾದ್ರೆ ಮುಸಲ್ಮಾನರ ಗೋಗಳನ್ನ ಸಾಕೋದ ಖರೆ ಇದ್ರ ತಮ್ಮ ಮನೆಯೊಳಗೆ ಸಾಕ್ಲಿ, ಯಾಕೆ ರಸ್ತೆ ಒಳಗೆ ಬಿಟ್ರಿ ಅವ್ರನ್ನ? ಇನ್ನ ಕಾಂಗ್ರೆಸ್ ನಗರಸಭಾ ಸದಸ್ಯರು, ಸದ್ಯ ಪ್ರೆಸೆಂಟ್ ಇದ್ದಂತ ನಗರಸಭಾ ಸದಸ್ಯರು, ಇವ್ರಿಗೇನು ಸಂಬಂಧ? ರಾತ್ರಿ ಯಾರೋ ಹಿಡ್ಕೊಂಡು ಹೊಂಟ್ರೋ ಏನು ಮಾಡ್ರ? ಇವ್ರೇನು ಮುನ್ಸಿಪಾಲಿಟಿ ನೌಕರಿದಾರ? ಅವ್ನ ಯಾರ್ಯಾರ ಮನೆಗೆ ಬಿಟ್ಟು ಬರಾಕ ಅಥವಾ ಇದು ಇಂಥವ್ರದ್ದು ಅಂತ ಹೇಳಕ ನಗರಸಭೆ ತನ್ನ ಪತ್ರಿಕೆ ಒಳಗೆ ಪ್ರಕಟಣೆ ಮಾಡಿಬಿಟ್ಟೈತಿ, ನೀವು ಒಯ್ಲಿಲ್ಲ ಅಂದ್ರೆ ನಾವು ಒಯ್ತೀವಿ ಅಂತ ಹೇಳಿ. ಇನ್ನು ಬರೀ ಇವರಷ್ಟೇ ಹೋಗಿದ್ರೆ ಏನೋ ಒಂದ್ ಕಡೆ ಒಪ್ಕೋಬೋದಿತ್ತು. ಆದ್ರೆ ರೌಡಿಗಳನ್ನ ಕರ್ಕೊಂಡು ತಿರುಗಾಡಿದ್ರು ಅವರು. ಹಾಗಾದ್ರೆ ಪೊಲೀಸ್ ಇಲಾಖೆ ನಾವೇನಾದ್ರೂ ಎಲ್ಲಾದ್ರೂ ಆಕಳಗಳನ್ನು ತಡೆದ್ರೆ ಒಂದು ಕೇಸ್ ನಮ್ಮ ಮೇಲೆ ಹಾಕ್ತಾರ, ಒಂದು ಕೇಸ್ ಆ ಗಾಡಿ ಹಿಡಿದವ್ರ ಮೇಲೆ ಹಾಕ್ತಾರ. ನಾವಿನ್ನೂ ಮನೆ ಮುಟ್ಟಿರಂಗಿಲ್ಲ, ಆಗಲೇ ಗೋಗಳನ್ನು ಬಿಟ್ಟಿದ್ದು ಸಾಕಷ್ಟು ಅಲ್ಲ. ನಾನು ನಿಮ್ಮನ್ನು ಕುಂತಿರಲ್ಲ, ನಾನು ಕೂಡ 7 ಪ್ರಕರಣಗಳನ್ನು ಹಿಂಗೆ ಹಾಕಿಸ್ಕೊಂಡಿದ್ದೆ. ಒಂದು ಪ್ರಕರಣ ಮನ್ಮನೆ ಮುಗಿತು. ಪೊಲೀಸ್ ಇಲಾಖೆ ಹಿಂದೂ ಸಂಘಟನೆಯವರು ಏನಾರ ಕೆಲಸ ಮಾಡಿದಾಗ ಹುಲಿಯನ್ನು ವರ್ತನೆ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಆದೇಶ ಐತಿ, ಸಂವಿಧಾನ ಓದ್ರಿ ಅಂತ ಹೇಳ್ತಾರೆ. ಹಂಗಾದ್ರೆ ನಾನು ಹೇಳ್ತೀನಿ, ಇಲ್ಲಿಯ ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹೇಳ್ತೀನಿ, ನೀವು ಇಂಥ ಗ್ರಂಥಗಳನ್ನು ಓದ್ತಿರೋ ಇಲ್ಲೋ, ಇವ್ನು ನೋಡ್ತಿರೋ ಇಲ್ಲೋ, ನೀವು ನಮಗಷ್ಟ ಬಟ್ಟು ಮಾಡಿ ಹೇಳುವಂಥದ್ದು ಅತ್ಯಂತ ಅಪರಾಧ ಇದೆ, ತಪ್ಪಿದೆ. ನೀವು ಸರಿಯಾಗಿ ನಡ್ಕೊಂಡ್ಬಿಟ್ರೆ ನಾವು ರಸ್ತೆಗೆ ಇಳಿಯೋದು ಅಥವಾ ಅವನು ತಡೆಯುವಂಥ ಕೆಲಸ ನಮ್ಗೆ ಇರಂಗೇ ಇಲ್ಲ. ಉದಾಹರಣೆಗೆ ತಗೋರಿ, ಗೋಗಳನ್ನು ಸಾಗಾಟ ಮಾಡ್ಬೇಕಂದ್ರೆ ಅದ್ರದ್ದೇ ಆದಂಥ ಕಾನೂನು ಐತಿ. ಗೋಗಳನ್ನು ಒಯ್ಬೇಕಂದ್ರೆ ಒಂದು ಗಾಡಿ ಅದಕ್ಕಂತೇಳಿ ನಿಯುಕ್ತಿ ಮಾಡಿದಾಗ ಅದಕ್ಕೆ ನೀರಿಂದು ಒಂದು ಇದು ಮಾಡಬೇಕು, ಅದಕ್ಕೆ ಆಜು ಬಾಜು ಜಾಗ ಬಿಡಬೇಕು, ಅದನ್ನು ಒಂದೇ ಸಿಂಗಲ್ ಆಗಿ ಒಯ್ಬೇಕು ಅಂತ ಐತಿ. ಎಲ್ಲೇ ಗೋಗಳನ್ನು ಸಿಂಗಲ್ ಆಗಿ ಒಯ್ದಿದ್ದೆ ಅಂತ ಹೇಳಿ ನೋಡೋಣ. ಗೋಗಳನ್ನ 10-20 ತುಂಬ್ಕೊಂಡು ಹೋಗ್ತಾರೆ. ಯಾರಾದ್ರೂ ಸಾಕೋರು ಹಂಗೆ ತೊಗೊಂಡೋಗಕ್ಕೆ ಸಾಧ್ಯ ಇದ್ದನು? ಮತ್ತೆ ಇಲ್ಲೇ ಇಲ್ಲಿ ಕಾನೂನು ಪಾಲನೆ ಆಯ್ತು. ಇನ್ನ ಗೋಗಳ ವಧೆ ಆದ ನಂತರ, ವಧೆ ಪೂರ್ವ ಮೊದಲು ಕಾನೂನು ಹೇಳುತ್ತ ಅದನ್ನ ವೆಟರ್ನರಿ ಡಾಕ್ಟರ್ ಚೆಕ್ ಮಾಡಿ ಇದು ಎದಕ್ಕೂ ಉಪಯೋಗ ಇಲ್ಲ, ಇದು ಇನ್ನು ಸಾಗುವಳಿಗೆ ಬರಂಗಿಲ್ಲ, ಎದಕ್ಕೂ ಬರಂಗಿಲ್ಲ ಅಂದಾಗ ಅದನ್ನ ವಧೆ ಮಾಡಿ ಜನರಿಗೆ ಕೊಡಬೇಕು ಅಂತ ಇದೆ.
ಆದ್ರೆ ಎಲ್ಲೇ ಈ ಕಾನೂನು ಪಾಲನೆ ಆಗುತ್ತೆ ನಿಮ್ಗೆ ಹೇಳ್ತೀನಿ, ನನ್ನ ಕಡೆನ ದಾಖಲೆ ಐತಿ. 2016ರಿಂದ 2016ವರೆಗೂ ಇಲ್ಲೇ ಕೇವಲ 522 ಗೋವುಗಳನ್ನ ವಧೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಎಷ್ಟು? 522. ಹಂಗಾರೆ ಇಲ್ಲಿ ಮುಸಲ್ಮಾನರು, ಇಲ್ಲಿ ಗೋ ಭಕ್ಷಕರು ಯಾರಿದಾರಲ್ಲ, ಅವ್ರ ಪಾಪ ಏನು ಒಂದೊಂದು ಪೀಸ್ನಾಗ ಹಂಚಿಕೊಂಡು ಆರಾಮಾಗಿ ತಿಂತಾರ. ಇನ್ನ ಅದು ವಧೆ ಆತ ಅಂತ ಇಟ್ಕೋರಿ. ವಧೆ ಆದ ನಂತರ ಇದು ಈ ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಕಳಿಸ್ಬೇಕು ಅಂದ್ರ ಅದಕ್ಕ ಗಾಡಿ ವ್ಯವಸ್ಥೆ ಒಳಗ ಫ್ರಿಡ್ಜ್ ಇರಬೇಕು, ಅದನ್ನ ತಂಪಾದ ಇದರೊಳಗೆ ಇಟ್ಕೊಂಡು ಹೋಗ್ಬೇಕು ಅಂತ ಕೂಡ ಕಾನೂನು ಇದೆ. ಎಲ್ಲೇ ಈ ಕಾನೂನನ್ನ ಪಾಲನೆ ಮಾಡ್ತಾ ಇದ್ದಾರೆ?